ಎರಡನೇ ಉದ್ದೇಶ ರಕ್ಷಣೆ ಕೊಡಬೇಕು ಇವಕ್ಕೆ. ಉದಾಹರಣೆಗೆ ಮಾಪಿಯಾ ಫಿಟಿಡಾ ಅಂತಕ್ಕಂತಹ ಒಂದು ಗಿಡ ಇದೆ ನಿಮ್ಮ ಹಿತ್ತಲಿನಲ್ಲಿ, ಬೇಕಾದಷ್ಟಿವೆ. ಯಾವುದು ಇದು ತುಳಸಿ ಗಿಡ ಇದೆ, ತುಂಬೆ ಗಿಡ ಇದೆ, ಆಮೇಲೆ ಇನ್ನೊಂದು ಯಾವ್ದಪ್ಪ ವೈಟೆಕ್ಸ್ ನೆಕೊಂಡಾಗ ಏನನ್ಬೇಕು, ಅವೆಲ್ಲ ಔಷಧೀಯ ಗಿಡಗಳು. ಅವುಗಳನ್ನು ಪ್ರೊಟೆಕ್ಟ್ ಮಾಡಬೇಕು. ಪರಿಸರದಲ್ಲಿ ಅವು ಹೆಚ್ಚು ಬೆಳೆಯುವಾಗ ನೋಡ್ಕೋಬೇಕು. ಎಷ್ಟು ಬೇಕಾದ್ರೂ ಉಪಯೋಗಿಸ್ಕೋಬೇಕು. ಸುಧಾರಿತವಾಗಿ ಅವುಗಳು ಅವನತಿ ತಲಪದ ಹಾಗೆ ನೀವು ಅದನ್ನು ಉಪಯೋಗಿಸ್ಕೋಬೇಕಾಗ್ತದೆ. ಬಟ್ ವಿ ಡೋಂಟ್ ಡೂ ಇಟ್. ಅಲ್ಲಿ ಜಾಸ್ತಿ ಬೆಲೆ ಇದೆ ಬಿಡು. ಒಂದ್ಸಾರಿ ಒಂದು ಪೇಪರ್ ಬಂದ್ಬಿಟ್ಟಿತ್ತು, ಕಪ್ಪು ಲಕ್ಕಿ ಗಿಡ ಇದ್ರೆ ತಗೊಂಬಂದು 1 kg 1 ಲಕ್ಷ ಕೊಡ್ತಾರೆ ಅಂತ. ಎಲ್ಲ ಸುಳ್ಳು, ಸುಮ್ಮನೆ ಯಾರೋ ಒಂದು ಹಬ್ಬಸ 1 ಲಕ್ಷ ರೂಪಾಯಿ 1 kg ಎಲೆಗೆ. ಅದೇನು ಎಲ್ಲೆಲ್ಲ ಸಿಗುತ್ತೆ ಅಂತ. ಆ ಒಂದು ಕಪ್ಪು ತುಳು ಇರೋ ಲಕ್ಕಿ ಕೆಲವು ಕಡೆ ಮಾತ್ರ ಬೆಳೀತದೆ, ಎಲ್ಲ ಕಡೆ ಬೆಳೆಯೋದಿಲ್ಲ. ಏನ್ ಶುರು ಮಾಡಿದ್ರಪ್ಪ ಅದಕ್ಕೆ, ಶುರು ಮಾಡಿದ್ರು. ಈಗ ಪಾಪ ನಮ್ಮ ರೈತ ಮಿತ್ರರು ಹೇಳ್ತಾರೆ, ಪಾಪ ಕೆಲವರು ನನ್ನ ಹತ್ರ ಬಂದು, ಸರ್ ಇದಿದೆಯಂತಲ್ಲ ಮಹಾಗನಿ ಅಂತಕ್ಕಂಥದ್ದು, ಅದು ಬಹಳ ಬೆಲೆ ಆಗುತ್ತಂತಲ್ಲ ಸರ್. ಒಬ್ಬ ಡಾಕ್ಟ್ರು, ಯಾವ ಡಾಕ್ಟ್ರು, ಕಾಲು ಮೂಳೆ ಡಾಕ್ಟ್ರು ನನಗೆ ಫೋನ್ ಮಾಡಿಬಿಟ್ಟು, ಸರ್ ಆ ಗಿಡ ಬೇಕು ಸರ್ ನನಗೆ. ಯಾರು ಹೇಳಿದ್ರು ನಿಮಗೆ ಡಾಕ್ಟ್ರೆ? ಎಲ್ಲ ಗಿಡಗಳು ಇಂಪಾರ್ಟೆಂಟು, ಬಟ್ ಏನು ಹಬ್ಸಿದಾರೋ ಇದು ಸುಳ್ಳು ಮಾಹಿತಿ. ಸ್ವಚೀನಿಯಾಗಿ ಮಹಾಗನಿ ಅಂತ ಇಲ್ಲೆಲ್ಲ ಇರ್ತಾವೆ ಗಿಡಗಳು. ಕೆಲವರನ್ನ ಬೆಳೆದವರು ನಮ್ಮ ಇಲಾಖೆನವ್ರು ಹಾಕಿದ್ದಾರೆ, ರೋಡ್ಲೆಲ್ಲ ತಂದಿದ್ರ ಇಲ್ಲಿ ತಂದಿದಾರಂತ ತೋರಿಸ್ತೀನಿ ಆ ಗಿಡ. ಅದನ್ನ ತಂದ್ಬಿಟ್ರೆ ಇದಾಗ್ಬಿಡುತ್ತೆ. ಆಮೇಲೆ ನಮ್ಮ ಇದು ಇನ್ನೊಂದು ರಕ್ತ ಚಂದನ, ನೀವೆಲ್ಲ ಕೇಳಿದ್ರು ಅಲ್ವಾ? ರಕ್ತ ಚಂದನ ಒಂದು ಸಿನಿಮಾನೇ ತೆಗೆದ್ಬಿಟ್ರು ಅದ್ರ ಬಗ್ಗೆ. ಆ ರಕ್ತ ಚಂದನ ಹಾಕ್ಬಿಟ್ರೆ ಕೋಟ್ಯಾಂತರ ರೂಪಾಯಿ ಬಂದ್ಬಿಡ್ತದಂತೆ ದುಡ್ಡು. ಅದನ್ನ ಎಂಥದ್ದು ಆಟೋಮ್ ಬಾಂಬ್ ತಯಾರು ಮಾಡಕ್ಕೆ ಅದ್ರದ್ದು ಇದನ್ನು ಉಪಯೋಗಿಸ್ತಾ ಇದ್ದಾರಂತೆ. ಚೈನಾ ಹೋಗ್ತಾ ಇದೆಯಂತೆ. ಫಾಲ್ಸ್ ಫೇಕ್ ಮೆಸೇಜಸ್ ಅವೆಲ್ಲ ಎಲ್ಲ ಸುಳ್ಳೆ. ಆದರೆ ಪ್ರತಿಯೊಂದು ಗಿಡಗಳು ಅವುಗಳ ಮರಗಳಾಗಲು ಉಪಯೋಗಕ್ಕೆ ಬಂದೇ ಬರ್ತವೆ. ಎಕ್ಸೆಪ್ಟ್ ಹ್ಯೂಮನ್ ಬೀಯಿಂಗ್, ಮನುಷ್ಯ ಬಿಟ್ಟು ಬಾಕಿವೆಲ್ಲ ಬರ್ತವೆ. ಈ ಮನುಷ್ಯನಿಂದ ಏನು ಉಪಯೋಗ ಇಲ್ಲ. ಸತ್ತ ತಕ್ಷಣ ಅವ್ನ ಮನೇಲಿ ಇಡಲ್ಲ, ರೂಮ್ಲಿ ಆಗೋ ಅಲ್ಲಿ ಮಲ್ಕಿದಲ್ಲಿ ಹೊರಗಡೆ ಹಾಕ್ಬಿಡ್ತಾರೆ. ಆಮೇಲೆ ನಿನ್ನ ಮಾತಾಡ್ತಾ ಇರ್ತಾನೆ. ಎಷ್ಟೊತ್ತಿಗೆ ತೆಗಿತಾರೆ? ಯಾರು ಇಡ್ಲಿ ಸ್ವಲ್ಪ ಹೊತ್ತು ನೋಡಲ್ಲ. ಎಷ್ಟೊತ್ತಿಗೆ ತೆಗಿತಾರೆ? ಟೈಮ್ ಆಗೋಯ್ತು, ಶುರು ಮಾಡಿ ಹೋಗಿ. ನೀವು ಹೋಗಿ ಎಲ್ಲಿ ಬೇಕಾದ್ರೂ ಹೋಗಿ. ಅದು ತೀರ್ಕೊಂಡಿರ್ತಕ್ಕಂಥ ಮನೆಗೆ ಹೋದ್ರೆ ನೀವು ಪಾಪ ಯು ಕಮ್ ಟು ನೋ ಆಲ್ ಸಚ್ ಥಿಂಗ್ಸ್ ಆಕ್ಚುಲಿ ಇನ್ ಒನ್ ಸ್ಟ್ರೋಕ್. ಸೊ ಹೀಗೆ ಈ ಒಂದು ಜೀವ ವೈವಿಧ್ಯ ಒಂದು ಇದಕ್ಕೆ ಆಕ್ಚುಲಿ ಆ ಸೆಕ್ಷನ್ಗಳೆಲ್ಲ ಪ್ರಕರಣಗಳು ಬರ್ತಾವಲ್ಲ, ಅವನ್ನೆಲ್ಲ ಹೇಳ್ಬೇಕು ಅಂತ ಬಂದೆ. ಬಟ್ ದಿಸ್ ಈಸ್ ನಾಟ್ ದಿ ಅರೇನಾ. ನಾನು ಕಾಲೇಜ್ ಸ್ಟೂಡೆಂಟ್ಸ್ಗೆ ಮತ್ತೆ ಇವ್ರಿಗೆಲ್ಲ ಸಪರೇಟ್ ಆಗಿ ಮಾಡಬೇಕು ಅಂತ ಒಂದು ಆಸೆ. ಇಲ್ಲಿ ಹೇಳ್ತು ಅಂತ ಹೇಳಿದ್ರೆ, ಈ ಪ್ರಕರಣಗಳ ಬಗ್ಗೆ ತುಂಬಾ ಚೆನ್ನಾಗಿದೆ ಆಗ್ತದೆ. ನಮ್ಮ ಇಲಾಖೆಗೆ ಹೇಳಿ ಮಾಡಿಸಿದಂತಹ ದೊಡ್ಡ ಒಂದು ಏನು ಅಂತ ನಾನು ಹೇಳ್ತಾ ಇರ್ತೀನಿ ಹೋದ ಕಡೆ ಇಲ್ಲ. ಇಟ್ಸ್ ಅ ವೆರಿ ಬಿಗ್ ಟೂಲ್ ಟು ಮೈ ಆಫೀಸರ್ಸ್ ಆಫ್ ಅವರ್ ಡಿಪಾರ್ಟ್ಮೆಂಟ್. ನಮ್ಮ ಇಲಾಖೆಯ ಅಧಿಕಾರಿ ಮಿತ್ರರಿಗೆ ಅದು ಒಂದು ದೊಡ್ಡ ಉಪಕರಣ. ಅದರಿಂದ ಬೇಕಾದಷ್ಟು ಕಳ್ಳತನವನ್ನು ತಡೆಗಟ್ಟು ಈ ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆಕ್ಟು, ಫಾರೆಸ್ಟ್ ಆಕ್ಟು, ಫಾರೆಸ್ಟ್ ರೂಲ್ಸು, ಎನ್ವಿರಾನ್ಮೆಂಟಲ್ ಆಕ್ಟು, ದಟ್ ಆಕ್ಟ್, ದಿಸ್ ಆಕ್ಟ್ ಅಂತ ಏನೇನೋ ಬಂದಿದ್ದಾವೆ, ಟ್ರೈಬಲ್ ಆಕ್ಟ್, ಆ ಆಕ್ಟ್, ಈ ಆಕ್ಟ್ ಅಂತ. ಆ ಆಕ್ಟ್ಗಳನ್ನ ಮಿತಿ ಮೀರಿರ್ತಕ್ಕಂಥದ್ದು ಇಲ್ಲಿಗೆ. ಅಂದ್ರೆ ಇವುಗಳೆಲ್ಲವನ್ನ ಸಪ್ರೆಸ್ ಮಾಡಿ ಮೇಲೆ ಕುಂತಾವ. ಅದು ಏನೇನು ಕರ್ತವ್ಯಗಳನ್ನು ಮಾಡುತ್ತೆ ಆ ಕಾನೂನಲ್ಲಿ, ಆ ಪ್ರಕರಣಗಳು, ಆ ಸೆಕ್ಷನ್ಗಳು. ಆದರೆ ಇಲ್ಲಿ ಇರ್ತಕ್ಕಂಥದ್ದು ಇದು ಬಹಳ ಬ್ಯೂಟಿಫುಲ್ ಆಗಿದೆ. ಇದು ಒಂದು ಸಣ್ಣ ಪುಸ್ತಕ ಇಷ್ಟೇ ಇದೆ. 65 ಪ್ರಕರಣಗಳ ಸೆಕ್ಷನ್ಸ್ ಇದ್ದಾವೆ. ಅದರಲ್ಲಿ ಒಂದು 20 ಸೆಕ್ಷನ್ಗಳು ಬಹಳ ಮುಖ್ಯವಾದದ್ದು ಎನ್ವಿರಾನ್ಮೆಂಟ್ ಅನ್ನ ಉಳಿಸ್ಲಿಕ್ಕೆ, ಅದನ್ನ ಬೆಳೆಸಲಿಕ್ಕೆ. ಹಾಗಾಗಿ ತಾವೆಲ್ಲ ಇನ್ನು ನೆಕ್ಸ್ಟ್ ಅಲ್ಲಿ ಗಿಡಗಳನ್ನ ನೆಡಕ್ ಹೋಗ್ತೀರಿ. ಬರೀ ಗಿಡಗಳನ್ನ ನೆಟ್ಟುಬಿಟ್ಟು ಬಂದ್ಬಿಡ್ಬೇಡಿ ದಯವಿಟ್ಟು. ವಿದ್ಯಾರ್ಥಿನಿಯರೇ, ನೀವು ಇವತ್ತು ಪ್ಲೆಕ್ಸ್ ಮಾಡಬೇಕು. ಯು ಹ್ಯಾವ್ ಟು ಸ್ವೇರ್ ಇನ್. ಭಾಷೆ ಮಾಡ್ತಾರಲ್ಲ, ಪ್ರಮಾಣ ವಚನ ಸ್ವೀಕಾರ ಮಾಡುವಾಗ ಮಂತ್ರಿಗಳಾಗಿ, MLAಗಳಾಗಿ ಅಥವಾ ಮತ್ತೊಂದು ಈಗ MP ಗಳಾಗಿ, ಆ ರೀತಿ ನೀವು ಯು ಹ್ಯಾವ್ ಟು ಹ್ಯಾವ್ ದಟ್ ಟೈಪ್ ಆಫ್ ಮೈಂಡ್ ಸೆಟ್ ಇನ್ ಯುವರ್ ಬ್ರೈನ್. ನಾನು ಆ ಗಿಡವನ್ನು ನೋಡ್ಬಿಡ್ತೀವಿ, ಗ್ರೂಪ್ ಮಾಡ್ಕೊಳ್ಳಿ. ಏನೋ 10-15 ಸಸಿ ತಂದಿದಾರಂತೆ, 10-15 ಡಿವೈಡೆಡ್ ಬೈ, ಅಥವಾ ನೀವು ಎಷ್ಟು ಜನ ಇದ್ರೆ ಡಿವೈಡೆಡ್ ಬೈ 15, ಒಂದು ಗುಂಪು ನೋಡ್ಕೊಂಡ್ರೆ ಅದನ್ನು ತೋರಿಸ್ಬೋದು ನಿಮ್ಮ ಟೀಚರ್ಗೆ. ನಾಳೆ ಇಟ್ ಈಸ್ ಮೈಂಡ್, ಇಟ್ ಹಸ್ ಬೀನ್ ಗ್ರೋನ್ ಬಿಕಾಸ್ ಆಫ್ ಮೈ ದಿಸ್ ಥಿಂಗ್, ನಾನು ಬೀಂಗ್ ವಾಟರ್ ಟು ದಟ್ ಪರ್ಟಿಕ್ಯುಲರ್ ಪ್ಲಾಂಟ್ ಅಂತಕ್ಕಂಥದ್ದನ್ನ ನೀವು ಅನ್ಕೋಬಹುದು, ಖುಷಿ ಪಡ್ಬೋದು. ಅದರಂತಹ ಸುಖ ಇನ್ಯಾವುದೂ ಇಲ್ಲ. ಸಸಿಗಳು ನೆಡ್ತಾ ಇರ್ತೀವಿ ರೋಡ್ ಸೈಡಲ್ಲಿ,
ಕೆಲವು ಜಾಗ ಎಲ್ಲೆಲ್ಲಿ ಖಾಲಿ ಇದಾವ ಸರ್ಕಾರಿ ಜಾಗಗಳು ಅಲ್ಲೆಲ್ಲ ಆವಾಗ ರಾತ್ರಿ ನಿದ್ರೆ ಮಾಡೋದಿಲ್ಲ. ಆ ಸ್ಟಾಫ್ಗಳು ಓಡಾಡ್ತಿರ್ತಾರೆ, ಅಲ್ಲಿ ಮಳೆ ಸರ್ ಅದು ಸ್ವಲ್ಪ ಇತ್ತು ಹಾಕ್ಬಿಡು ಗಿಡಗಳು ಹಾಕ್ಬಿಟ್ಟು ಅಯ್ಯೋ ಬರ್ತಾ ಇದೆಯಾ ಮಳೆ ಬರ್ತದೆ ಇಲ್ವಾ ಫಾಲೋ ಬ್ರೇಕ್ಸ್ ಆಯ್ತಾ ಮತ್ತೆ ಮಳೆ ಬರ್ತಾ ಹಿಂಗೆ ಒದಾಡ್ತಾ ಇರ್ತೀವಿ. ಆ ಗಿಡಗಳನ್ನ ಆಮೇಲೆ ನೋಡಿದಾಗ ಒಂದು 15 ದಿನ 1 ತಿಂಗಳು ಬಿಟ್ಟು ನೋಡಿದಾಗ ಬಹಳಷ್ಟು ಖುಷಿ ಕೊಡ್ತದೆ, ಮನಸ್ಸಿಗೆ ಮುದ ನೀಡುತ್ತೆ. ದಟ್ ಆಕ್ಚುಲಿ type of actually gratitude that shows that actually the plant shows is I cannot say it is matchless. ಅದನ್ನ ನಿಮಗೆ ಎಷ್ಟು ಮೆಷರ್ ಮಾಡಕ್ಕೆ ಆಗೋದಿಲ್ಲ, ಅಷ್ಟೊಂದು ಖುಷಿ ಕೊಡುತ್ತೆ. ಹಾಗಾಗಿ ತಾವೆಲ್ಲ